ಕೇಳಿದೀರಾ ಯಾವಾಗ ನಿಮ್ ಮದ್ವೆ ಯಾವಾಗ ಆಗ್ತೀರಾ ಅಂತ. ಸ್ಟಾಪ್ ಆಸ್ಕಿಂಗ್ ದಟ್ ಕ್ವಶನ್. ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬರ್ ಆಗೋದನ್ನ ಒಪ್ಪಲ್ಲ. ಬಿಟ್ಟು ಲಾಂಗ್ ಫಾರ್ಮ್ ವಿಡಿಯೋ ಮಾಡೋದು ಬೆಸ್ಟಾ, ಶಾರ್ಟ್ ಫಾರ್ಮ್ ವಿಡಿಯೋ ಮಾಡೋದು ಬೆಸ್ಟಾ, ವಾಟ್ ಈಸ್ ಯೋರ್ ಬಿಗ್ಗೆಸ್ಟ್ ಡ್ರೀಮ್ ಅಂತ ಕೇಳಿದೀರಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ please do subscribe to my channel because I make a video on all of that. ಈ ವಿಡಿಯೋ ಅಂತೂ ದ ಮೋಸ್ಟ್ ಅವೈಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ವೇಟ್ ಮಾಡ್ತಾ ಇದ್ದೆ. ಆಕ್ಚುಲಿ Q&A ಮಾಡೋಕ್ಕೆ ಒಂದು 50 ಕ್ವಶನ್ಸ್ ಬೇಕು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಅದಕ್ಕೆ ಇನ್ನೂ ಜಾಸ್ತಿ ಕ್ವಶನ್ಸ್ ಕೇಳಿ ಅಂತ ವೆಯ್ಟ್ ಮಾಡಿ, ಇವನ್ ಪೋಸ್ಟಲ್ಲೂ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ, ಕಮೆಂಟ್ಸಲ್ಲಿ ಕೂಡ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬನೇ ಜನ ಮೆಸೇಜ್ ಮಾಡಿ ತುಂಬ ಕ್ವಶನ್ಸ್ನ ನೀವು ಕೇಳಿದ್ರಿ. ಅದೆಲ್ಲದನ್ನು ನಾನು ಕಂಬೈನ್ ಮಾಡಿ ಒಂದಷ್ಟು ಕ್ವಶನ್ ಆಗಿದೆ. ಬಟ್ ನನ್ನ ತಲೆಯಲ್ಲಿ ಆಗಲೇ ಹೇಳಿದಾಗೆ 50 ಕ್ವಶನ್ಸ್ ಇತ್ತು. ಬಟ್ ತುಂಬ ಜನದ Q&A ವಿಡಿಯೋಸ್ ನೋಡಬೇಕಾದ್ರೆ ಅವರು ಒಂದು 7-8 ಕ್ವಶನ್ಸ್ಗೂ ಕೂಡ ಅವ್ರು ಆನ್ಸರ್ ಮಾಡಿದ್ರು. ಅದಕ್ಕೆ ನಾನು ಅನ್ಕೊಂಡೆ ಓಕೆ ಫೈನ್, ನನಗೆ ಸಿಕ್ಕಿರೋ ಕ್ವಶನ್ಸೇ ಜಾಸ್ತಿ ಆಗೋಗಿದೆ, ಅದನ್ನ ಆನ್ಸರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 year ಆಗಿದ್ರು ನನ್ನ ಪ್ರಾಪರ್ ಇಂಟ್ರಡಕ್ಷನ್ನ ನಾನು ಕೊಡೋಕ್ಕಾಗಲಿಲ್ಲ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಯಾರ್ಯಾರೆಲ್ಲ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದ್ರದ್ದು ವಿನ್ನರ್ಸ್ದು ನೇಮ್ನ ಕೂಡ ನಾನು ಇದೇ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್. ತುಂಬ ಜನ ಮೇಲ್ಸ್ ಮಾಡಿದ್ರಿ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ರೆ ನಿಮ್ದೆಲ್ಲ ಮೆಸೇಜ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಸೊ ನಾನು ಏನು ಮಾಡಿದ್ದೀನಿ ಅಂದರೆ, ನೀವು ಯಾರ್ಯಾರೆಲ್ಲ ಎಲ್ಲೆಲ್ಲ ಮೆಸೇಜ್ ಮಾಡಿದ್ರು ಅವ್ರದ್ದೆಲ್ಲರದ್ದು ನೇಮ್ಸ್ನ ಬರೆದ್ಬಿಟ್ಟು ಈ ಥರ ಚೀಟಿ ಮಾಡಿ ಈ ಬ್ಯಾಸ್ಕೆಟಲ್ಲಿ ಹಾಕಿದ್ದೀನಿ. ನಾನೇ ಚೂಸ್ ಮಾಡ್ಬೋದಾಗಿತ್ತು, ಬಟ್ ನನಗೆ ಬಯಾಸ್ಡ್ ಆಗಿರೋಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಎಲ್ಲರೂ ನೇಮ್ನು ಇದರೊಳಗಡೆ ಹಾಕಿದ್ದೀನಿ. ಸೊ ಈಗ ನಾನು ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, 3 ಮೆಂಬರ್ಸ್ನ ನಾನು ಆಗಲೇ ಹೇಳಿರೋ ಥರ 3 ಮೆಂಬರ್ಸ್ನ ಚೂಸ್ ಮಾಡ್ತೀನಿ. ಸೊ ಥ್ರೂ ಔಟ್ ದ ವಿಡಿಯೋ ರ್ಯಾಂಡಮ್ ಆಗಿ ನಾನು 3 ನೇಮ್ಸ್ನ ಪಿಕ್ ಮಾಡ್ತೀನಿ. ಒಂದೇ ಸತಿ ನೇಮ್ನ 3 ಚೀಟಿನ ಎತ್ಬಿಟ್ಟು ನೇಮ್ನ ಅನೌನ್ಸ್ ಮಾಡಲ್ಲ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್, ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ ತನಕ ನೋಡಿ. ಫಸ್ಟ್ ನಾನು ಬೇಸಿಕ್ ಇಂಟ್ರಡಕ್ಷನಿಂದ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಸ್ವಾತಿ. ಆ್ಯಂಡ್ ನನ್ನ ಪ್ರೊಫೆಷನ್ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರಿ. ಐ ಆಮ್ ಅ ಡಾಕ್ಟರ್, BMS ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್. ನಾನು ಸ್ಟಡೀಸ್ ಯಾವುದನ್ನು ನಾನು ಆತ್ರೇಯ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ನಾನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಪಾಸ್ಟ್ 2 yearsಯಿಂದ ನಾನು ಒಂದು ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಫಾರ್ ಅ ಸೇಫ್ಟಿ ರೀಸನ್ಸ್ಗೆ ನಾನು ನಿಮಗೆ ಹಾಸ್ಪಿಟಲ್ ಹೆಸರು ಹೇಳೋಕ್ಕಾಗಲ್ಲ. ಯೂಟ್ಯೂಬ್ನ ನಾನು ಪಾರ್ಟ್ ಟೈಮ್ ಥರ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 1 year ಆಯಿತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಲಾಸ್ಟ್ ಜಾನಿಗೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅಟ್ ದ ಸೇಮ್ ಟೈಮ್ ನಾನು ಇವಾಗ ಕುತ್ಕೊಂಡು ನಂದು ಇಂಟ್ರೊಡಕ್ಷನ್ ವಿಡಿಯೋ Q&A ವಿಡಿಯೋನ ಕೂಡ ನಾನು ಜಾನ್ ಮಂತಲ್ಲೇ ಮಾಡ್ತಾ ಇದ್ದೀನಿ. ಇವತ್ತಿಗೆ ನನ್ನ ಚಾನಲಲ್ಲಿ 11+ K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನೀವಿಲ್ಲದೆ ನಾನು ಈ ಮೈಲ್ ಸ್ಟೋನ್ನ ಅಚೀವ್ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನನಗೆ ಇನ್ನೂ ದೊಡ್ಡ ಮೈಲ್ ಸ್ಟೋನ್ನ ಅಚೀವ್ ಮಾಡೋಕ್ಕಿದೆ. ಆ್ಯಂಡ್ ಅದಕ್ಕೂ ಕೂಡ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವೆನ್ ಡಿಡ್ ಯು ಡ್ರೀಮ್ ಆಫ್ ಬೀಯಿಂಗ್ ಅ ಕಂಟೆಂಟ್ ಕ್ರಿಯೇಟರ್? ಸ್ಟಾರ್ಟ್. ಲವ್ ಯುವರ್ ಒರಿಜಿನಾಲಿಟಿ. ಥ್ಯಾಂಕ್ ಯು ಸೋ ಮಚ್. 10th ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ತುಂಬಾ ಟೈಮ್ ಇತ್ತು. ಅವಾಗೆಲ್ಲವಾಗಲೂ ಜಾಸ್ತಿ ಯೂಟ್ಯೂಬೇ ನಾವು ವಾಚ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಎಲ್ಲ ಅಷ್ಟು ವೈರಲ್ ಇರಲಿಲ್ಲ. ಸೊ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಈ ಹಾಲ್ಸ್ ನೋಡೋದು ಮತ್ತು ಶ್ರೀ ಶಾಪಿಂಗ್ ಎಲ್ಲ ನೋಡೋದು ನನಗೆ ಜಾಸ್ತಿ ಇಷ್ಟ ಆಗ್ತಾ ಇತ್ತು. ಬಿಕಾಸ್ ನನಗೆ ಮುಂಚೆಯಿಂದನೂ ಕ್ಲೋತ್ಸ್ ಅಂದರೆ ಜಾಸ್ತಿ ಅಬ್ಸೆಷನ್ ಇತ್ತು ಅದಕ್ಕೋಸ್ಕರ. ಸೊ ಅದನ್ನೆಲ್ಲ ನೋಡ್ಬೇಕಾದ್ರೆ ನಾನು ತುಂಬ ಇನ್ಫ್ಲೂಯೆನ್ಸ್ ಆಗಕ್ಕೆ ಸ್ಟಾರ್ಟ್ ಆದೆ. ಓಕೆ, ನಾನು ಇದನ್ನೆಲ್ಲ ಮಾಡ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿತ್ತು. ಬಟ್ ನನಗೆ ಗೊತ್ತಿತ್ತು ನನ್ನ ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ಇದನ್ನು ನಾನು ಯೂಟ್ಯೂಬರ್ ಆಗೋದನ್ನ ಒಪ್ಪಲ್ಲ. ಬಿಕಾಸ್ ದೇ ವರ್ ವೆರಿ ಸ್ಟ್ರಿಕ್ಟ್. ದೇ ವಾಂಟೆಡ್ ಮೀ ಟು ಪರ್ಸ್ಯೂ ಅ ಡಿಗ್ರಿ. ಸೊ ನನ್ನ ತಲೆಯಲ್ಲಿತ್ತು ಏನಂತ ಅಂದರೆ, ಡಿಗ್ರಿ ವರ್ಕ್ ಆಗಿಲ್ಲ ಅಂದರೆ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಡಿಗ್ರಿ ಫೈನಲ್ ಇಯರ್ ನೆಕ್ಸ್ಟ್ ಬಂದ್ಬಿಟ್ಟು ಡಿಗ್ರಿ ಫೈನಲ್ ಇರಲ್ಲ ಅನ್ಸುತ್ತೆ. ನನಗೆ ತುಂಬ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ನೋಡ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ನಾನು ಸ್ಟಾರ್ಟ್ ಮಾಡಲೇಬೇಕು ಅಂತ ಅನ್ಕೊಂಡು ಮುಂದಕ್ಕೆ ಹಾಕೊಂಡು ಬಂದು 3 years ಆದಮೇಲೆ ಲಾಸ್ಟ್ ಇಯರ್ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದೆ. ನಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತಲೆಯಲ್ಲಿ ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ನಾನು ಏನು ಬೋರ್ಡ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಅವಾಗ. ಬಟ್ ಪ್ರಾಪರಾಗಿ ನನ್ನ ತಲೆಗೆ ಫಿಕ್ಸ್ ಆಗಿದ್ದು ಯಾವಾಗ ಅಂದರೆ ಡಿಗ್ರಿ ಫೈನಲ್ ಇಯರಲ್ಲಿ ಇರಬೇಕಾದ್ರೆ. ಸೊ ನಾನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಕ್ಕ ನಿಮ್ಮ ಜಾಬ್, ನಿಮ್ಮ ಎಜುಕೇಷನ್ ಏನು ಮಾಡ್ತಾ ಇದ್ದೀರಾ? ಓಕೆ, ಎಲ್ಲರೂ ಜಾಸ್ತಿ ನನ್ನ ಪ್ರೊಫೆಷನ್ ಬಗ್ಗೆನೇ ಕೇಳಿದ್ದೀರಾ. ಏನು ವರ್ಕ್ ಮಾಡ್ತಾ ಇದ್ದೀರಾ, ಎಲ್ಲಿ ಎಜುಕೇಷನ್ ಮಾಡಿದ್ರಿ ಅಂತೆಲ್ಲ. ಸೊ ನಾನು ಆಗಲೇ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಈಗೇನು ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದ್ದೀರಾ, ಅದಕ್ಕೂ ನಾನು ಹೇಳ್ಬಿಡ್ತೀನಿ. ನಾನು ಇವಾಗ ಏನು ಎಜುಕೇಷನ್ ಮಾಡ್ತಾ ಇಲ್ಲ, ಆಗಲೇ ಹೇಳೋ ಥರ ನಾನು ಜಾಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನಿಮ್ಮ ಯೂಟ್ಯೂಬ್ ಸ್ಟಾರ್ಟಿಂಗ್ ಟ್ರಬಲ್ಸ್ ಬಗ್ಗೆ ಹೇಳಿ, ನ್ಯೂ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಅಂತ ಕೇಳಿದ್ದಾರೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾನು ಕಷ್ಟ ಅಂತ ಅನ್ಸುತ್ತೆ. ಬಿಕಾಸ್ ನಾವು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಮಗೆ ಯಾವುದೇ ಐಡಿಯಾ ಕೂಡ ಇರಲ್ಲ. ನನಗೆ ಕಷ್ಟ ಆಗಿದ್ದು ಏನು ಅಂದರೆ ಕನ್ಸಿಸ್ಟೆಂಟ್ ಆಗಿರೋದು. ಬಿಕಾಸ್ ಜಾಬ್ಗೂ ಹೋಗ್ತಾ ಇದ್ದೆ, ಇದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಬರ್ತಾ ಇರಲಿಲ್ಲ. ಅದಕ್ಕೇನಾಗ್ತಾ ಇತ್ತು ಅಂದರೆ ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ. ಬಟ್ ಆದರೂ ಕೂಡ ನನ್ನ ಟೈಮ್ನೆಲ್ಲ ಯೂಸ್ ಮಾಡಿಕೊಂಡು 3 months ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡಿದೆ. ಇನ್ನೊಂದು ನನಗೆ ಜಾಸ್ತಿ ಏನು ಟ್ರಬಲ್ ಆಗಿದ್ದು ಅಂದರೆ,
ಅಂದರೆ ನನಗೆ ಅಂತ ನಂಗೆ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಯೂಟ್ಯೂಬ್ಗೆ ಇಟ್ ನೀಡ್ಸ್ ಮೋರ್ ಟೈಮ್. ಯಾವಾಗ್ಲೂ ಏನಾದರೂ ಒಂದು ಕ್ರಿಯೇಟ್ ಮಾಡ್ತಾನೆ ಇರಬೇಕಾಗಿತ್ತು. ಆ ಥರ ಇರಬೇಕಾದ್ರೆ ಏನಾಗ್ತಾ ಇತ್ತು ಅಂದರೆ ಓವರ್ ನೈಟ್ ಎಲ್ಲದನ್ನು ನಾನು ವಿಡಿಯೋ ಶೂಟ್ ಮಾಡೋದಾಗಲಿ ವಾಯ್ಸ್ ಓವರೆಲ್ಲ ಕೊಡಬೇಕಾದ್ರೆ ಎಷ್ಟೊಂದು ಸತಿ ನಾನು ನಿದ್ದೆನ ಕೂಡ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ನನ್ನ ಫ್ರೆಂಡ್ಸ್ ಎಲ್ಲಾದರೂ ಈಚೆ ಕರೆದ್ರು ಕೂಡ ಹೋಗೋಕ್ಕಾಗ್ತಾ ಇರಲ್ಲ. ಬಿಕಾಸ್ ಯೂಟ್ಯೂಬ್ ಏನಾದರೂ ಒಂದು ಮಾಡ್ತಾನೆ ಇರ್ತಾ ಇದ್ದೆ ಆ ಟೈಮಲ್ಲಿ. ಈ ಥರ ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ಇದು ಎಲ್ಲದಕ್ಕೂ ರೆಡಿಯಾಗಿ ಬನ್ನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಫ್ಯಾಮಿಲಿಲಿ ಯಾರ್ಯಾರು ಇದ್ದೀರಾ, ನಿಮ್ಮ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳ್ದಾಗೆ ನನ್ನ ಫ್ಯಾಮಿಲಿ ತುಂಬ ಅಂದರೆ ತುಂಬಾ ದೊಡ್ಡ ಫ್ಯಾಮಿಲಿ. ಹೇಳ್ಕೊತ ಹೋದರೆ ಜಾಸ್ತಿ ಹೇಳಬೇಕು. ಆ್ಯಂಡ್ ಇಂಟ್ರಡ್ಯೂಸ್ ಅಂತೂ ನಾನು ಮಾಡೇ ಮಾಡ್ತೀನಿ. ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ನಿಮಗೆಲ್ಲರೂ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆ್ಯಕ್ಚುಲಿ ನನಗೆ 3 ಸಿಸ್ಟರ್ಸ್ ಇದ್ದಾರೆ. ಐ ಮೀನ್ ನನ್ನ ಬಿಟ್ಟು 3 ಸಿಸ್ಟರ್ ಇದ್ದಾರೆ. ಸೊ ವಿ ಆರ್ ಟೋಟಲಿ 4 ಸಿಸ್ಟರ್ಸ್. 2 ದೊಡ್ಡ ಅಕ್ಕ ಇದ್ದಾರೆ, ಒಂದು ತಂಗಿ ಇದ್ದಾಳೆ. ಅದೇ ಆಗಲೇ ಹೇಳ್ದಾಗೆ ಹೇಳ್ಕೊತ ಹೋದರೆ ಜಾಸ್ತಿ ಇದೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ. ಆ್ಯಂಡ್ ಎಲ್ಲರೂ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡೇ ಮಾಡ್ತೀನಿ ಸೂನ್. ಓಕೆ ಗಾಯ್ಸ್, ಇಟ್ಸ್ ಟೈಮ್ ಟು ಚೂಸ್ ಆರ್ ಫಸ್ಟ್ ಗಿವ್ ಅವೇ ವಿನ್ನರ್. ಬಿಂದುಶ್ರೀ 0405. ಕಂಗ್ರ್ಯಾಚುಲೇಷನ್ಸ್ ಬಿಂದು ಅವರೇ. ನನ್ನ ಪರ್ಸನಲ್ ಅಕೌಂಟಿಂದ ನಾನು ನಿಮಗೆ DM ಮಾಡ್ತೀನಿ. ನೀವು ಅಲ್ಲಿ ನಂಗೆ ಅಡ್ರೆಸ್ ಸೆಂಡ್ ಮಾಡಿಕೊಟ್ರೆ ನಾನು ನಿಮಗೆ ಗಿಫ್ಟ್ ಸೆಂಡ್ ಮಾಡ್ತೀನಿ. ತುಂಬ ಜನ ಕ್ವಶನ್ಸ್ ಕೇಳಿ ಅಂದರೆ ಕಾಂಪ್ಲಿಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನನ್ನ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ಸ್ ಒನ್ ಥಿಂಗ್ ದಟ್ ಆಲ್ವೇಸ್ ಮೇಕ್ಸ್ ಯು ಸ್ಮೈಲ್? ಫನಿ ಥಿಂಗ್ಸ್, ಮೇ ಬಿ ಹ್ಯಾಪಿ ಅಂತ ನೀವೇನಾದರೂ ಮೀನ್ ಮಾಡಿದರೆ ಬೈಯಿಂಗ್ ನ್ಯೂ ಕ್ಲೋತ್ಸ್, ಶಾಪಿಂಗ್ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ತುಂಬ ಜನ ಕೇಳಿದ್ರಿ ಯಾವಾಗಲೂ ಯಾಕೆ ನೀವು ಶಾಪಿಂಗ್ ವ್ಲಾಗ್ಸೇ ಮಾಡ್ತೀರಾ ಅಂದರೆ ಬಿಕಾಸ್ ಐ ಲವ್ ಶಾಪಿಂಗ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐ ರಿಯಲಿ ಲವ್ ಯುವರ್ ವಾಯ್ಸ್, ಮೇಕ್ ಡೈಲಿ ವ್ಲಾಗ್. ಎಸ್, 90 ಡೇಸ್ ಆಫ್ ಸ್ವಾತಿ ಅದೊಂದು ವ್ಲಾಗ್ಸ್ ಎಲ್ಲ, ಐ ಮೀನ್ ಡೈಲಿ ವ್ಲಾಗ್ಸ್ ನಾನು ಮಾಡ್ತಾ ಇದ್ದೆ. ಅದೆಲ್ಲ ಮುಗ್ದಾದ್ಮೇಲೆ ನಾನು ಯಾವುದೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿಲ್ಲ. ಐ ಆಮ್ ವರ್ಕಿಂಗ್ ಆನ್ ಸಮಥಿಂಗ್ ನೌ. ಸೂನ್ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಈಸ್ ಯುವರ್ ಫೇವ್ರೇಟ್ ಸ್ಕಿನ್ ಕೇರ್ ಬ್ರ್ಯಾಂಡ್ ಆ್ಯಂಡ್ ವೈ? ಈ ಕರೆಂಟಾಗಿ ನನಗೆ ಕಾಸ್ರೆಕ್ಸ್ ಇಸ್ ಮೈ ಫೇವ್ರೇಟ್. ಆ್ಯಂಡ್ ಲಿನೇಜ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳೋ ಥರ ಲಿಪ್ ಮಾಸ್ಕ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಕಾಸ್ರೆಕ್ಸ್ ಯಾಕೆ ಅಂದರೆ ನನಗೆ ತುಂಬ ಅನ್ಇವನ್ ಸ್ಕಿನ್ ಟೋನ್ ಇತ್ತು. ಅದನ್ನ ಎಲ್ಲದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದೆ. ಆ್ಯಂಡ್ ನೀವು ಇಲ್ಲಿ ನಿಮ್ಮ ಮುಂಚೆ ವೀಡಿಯೋದಲ್ಲಿ ನೋಡಿದ್ರೆ ನೀವು ನೋಟಿಸ್ ಮಾಡಿರ್ತೀರ, ಇಲ್ಲೆಲ್ಲ ಪಿಗ್ಮೆಂಟೇಷನ್ ಇತ್ತು. ಅದು ಎಲ್ಲದನ್ನು ಕಂಪ್ಲೀಟಾಗಿ ಹೋಗಿದೆ. ಐ ರಿಯಲಿ ಲವ್ ದೇರ್ ಪ್ರಾಡಕ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ನೀವು ನೋಡ್ಬೋದು ನನ್ನ ಫೇಸ್ ಈ ಥರ ಮಾಡಿದಾಗೆಲ್ಲ ಫ್ಲ್ಯಾಶ್ ಆಗ್ತಾ ಇದೆ ಅಲ್ಲ. ತುಂಬ ಜನ ಕೇಳಿದ್ರು ಯಾಕೆ ನಿನ್ನ ಫೇಸ್ ಇಷ್ಟೊಂದು ಗ್ಲೋ ಇದೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಕಾಸ್ರೆಕ್ಸ್ ಪ್ರಾಡಕ್ಟ್ಸ್. ನೈಟ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡಿದಾಗಿಂದಂತೂ ನನ್ನ ಫೇಸಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಐಮ್ ಗೋನಾ ಮೇಕ್ ನೈಟ್ ಕೇರ್ ರುಟೀನ್ ವಿಡಿಯೋ ಆಲ್ಸೋ. ಸ್ಟೇ ಟ್ಯೂನ್ ಫಾರ್ ದಟ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಡಿಟಿಂಗ್ ವಿಡಿಯೋ ಮಾಡಿ. ತುಂಬ ಜನ ಕೇಳಿದ್ರಿ ಎಡಿಟಿಂಗ್ ವಿಡಿಯೋ ಮಾಡಿ ನೀವು ಹೇಗೆ ಎಡಿಟ್ ಮಾಡ್ತೀರಾ ಅಥವಾ ನೀವು ಹೇಗೆ ಶೂಟ್ ಮಾಡ್ತೀರಾ ಅಂತ ತೋರಿಸಿ. ಆ್ಯಂಡ್ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳಿದ್ರಿ. ಐ ವುಡ್ ರಿಯಲಿ ಲವ್ ಟು ಡೂ ದ್ಯಾಟ್. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮಗೆ ಯಾವ ಥರ ವೀಡಿಯೋಸ್ ನೋಡಬೇಕು ಅಥವಾ ನಿಮಗೆ ಯಾವ ಥರ ವೀಡಿಯೋಸ್ ಯೂಸ್ಫುಲ್ ಆಗುತ್ತೆ ಅಂತ ವೀಡಿಯೋಸ್ನೆಲ್ಲ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಐ ವುಡ್ ರಿಯಲಿ ಲವ್ ಟು ಡೂ ದೋಸ್ ವೀಡಿಯೋಸ್. ಬಿಕಾಸ್ ನಾನು ಯಾವಾಗಲೂ ನಿಮಗೆ ಯಾವ್ದು ಯೂಸ್ಫುಲ್ ಆಗುತ್ತೋ ಆ ಥರ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಲಾಂಗ್ ಫಾರ್ಮ್ ವೀಡಿಯೋ ಮಾಡೋದು ಬೆಸ್ಟಾ, ಶಾರ್ಟ್ ಫಾರ್ಮ್ ವೀಡಿಯೋ ಮಾಡೋದು ಬೆಸ್ಟಾ ಅಂತ ಕೇಳಿದ್ದೀರಾ. ನೀವು ಏನಾದರೂ ನನ್ನ ಒಪಿನಿಯನ್ ಕೇಳ್ತಾ ಇದ್ರೆ ಎರಡೂ ಮಾಡಲೇಬೇಕು ನಾವು. ಯಾಕೆಂದರೆ ಶಾರ್ಟ್ಸ್ ನಮಗೆ ರೀಚ್ನ ತೊಗೊಂಡು ಬಂದು ಕೊಡುತ್ತೆ. ಲಾಂಗ್ ಫಾರ್ಮ್ ವೀಡಿಯೋ ನಮಗೆ ಅರ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಎರಡನ್ನೂ ಹಾಕ್ಕೊಳ್ತಾ ಹೋದರೆ ನಮಗೆ ಎರಡೂ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಒಂದಷ್ಟು ಜನ ಏನು ಹೇಳ್ತಾರೆ ಅಂದರೆ ನಂಗೆ ಅರ್ನಿಂಗ್ ಬೇಡ, ನನಗೆ ರೀಚ್ ಇಂಪಾರ್ಟೆಂಟು ಅಂದರೆ ಶಾರ್ಟ್ನ ಮಾಡ್ಕೊಂಡೋಗಿ, ಇಲ್ಲ ನನಗೆ ಅರ್ನಿಂಗ್ ಇಂಪಾರ್ಟೆಂಟು ಅಂದರೆ ಎರಡನ್ನೂ ಮಾಡ್ಕೊತಾ ಹೋಗಿ. ಸೊ ನಾನು ಆಗಲೇ ಹೇಳಿದಾಗೆ ಲಾಂಗ್ ಫಾರ್ಮ್ ವೀಡಿಯೋದಿಂದ ನಾವು ಅರ್ನ್ ಮಾಡ್ಬೋದು, ಶಾರ್ಟ್ ಫಾರ್ಮಿಂದ ನಮ್ಗೆ ರೀಚ್ ಸಿಗುತ್ತೆ. ಇಟ್ಸ್ ಟೈಮ್ ಟು ಚೂಸ್ ಅವರ್ ಸೆಕೆಂಡ್ ಗಿವ್ ಅವೇ ವಿನ್ನರ್. ಓಕೆ, ಜಾನು, ಕಂಗ್ರ್ಯಾಚುಲೇಷನ್ ಜಾನು. ಆ್ಯಕ್ಚುಲಿ ನನಗೆ ಇವ್ರಿಗೆ ಬಂದಿರೋ ತುಂಬ ಖುಷಿ ಇದೆ. ಯಾಕಂದರೆ ಡೇ 1ಇಂದನೂ ನಂಗೆ ಸಪೋರ್ಟ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ವೀಡಿಯೋದಲ್ಲೂ ಇವ್ರ ಕಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಬಂದು ಕೇಳ್ತಾ ಇರ್ತಾರೆ ನಾನು ಯೂಟ್ಯೂಬ್ ಈ ಥರ ಇದೆ, ನಾನು ಏನು ಮಾಡಬೇಕು ಅಂತೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಐ ರಿಯಲಿ ಹ್ಯಾಪಿ ದಟ್ ಶಿ ಗಾಟ್ ಇಟ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಅಕ್ಕ ಪ್ಲೀಸ್ ರೂಮ್ ಟೂರ್ ಮಾಡಿ. ನೀವೇನಾದರೂ ಥಿಂಕ್ ಮಾಡ್ತಾ ಇದ್ರೆ ಇದು ನನ್ನ ರೂಮ್ ಅಂತ, ನೋ, ಇದು ನನ್ನ ಅಕ್ಕದ ಸ್ಟುಡಿಯೋ, ಇದು ನನ್ನ ರೂಮ್ ಅಲ್ಲ. ತುಂಬ ಜನ ಕೇಳಿದ್ರಿ ರೂಮ್ ಟೂರ್ ಮಾಡಿ, ನಿಮ್ಮ ಮನೆ ಹೇಗಿದೆ ಅಂತ ತೋರಿಸಿ ಅಂತೆಲ್ಲ. ನಾನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಗಾರ್ಬೇಜ್. ನನ್ನ ರೂಮ್ ಕಂಪ್ಲೀಟ್ ಗಾರ್ಬೇಜ್ ಥರ ಆಗೋಗಿದೆ. ಬಿಕಾಸ್ ನಾನು ಕುತ್ಕೊಂಡು ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ಆ್ಯಂಡ್ ನನ್ನ ರೂಮ್ ಅಂತೂ ಕ್ಲೀನ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಬಟ್ ನಾನು 2026ಅಲ್ಲಿ ನನ್ನ ರೂಮ್ದು ಮೇಕ್ ಓವರ್ ಮಾಡೋದೇ ಮೇನ್ ಗೋಲಾಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ವೀಡಿಯೋಸ್ನೆಲ್ಲದು ನನ್ನ ರೂಮಲ್ಲೇ ಕುತ್ಕೊಂಡು ಮಾಡ್ಬೋದು ಆ್ಯಂಡ್ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ರೂಮ್ ಟೂರ್ ನಾನು ಯಾವಾಗ ಮಾಡ್ತೀನಿ ಅಂದರೆ ಯಾವಾಗ ನಾನು ಮಾಡಿರೋ ಗಾರ್ಬೇಜ್ನೆಲ್ಲ ಕ್ಲೀನ್ ಮಾಡಿ ನನ್ನ ರೂಮ್ದು ಮೇಕ್ ಓವರ್ ಮಾಡ್ಬೇಕಾದ್ರೆ ನಾನು ಪಕ್ಕ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿಚ್ ಸ್ಕಿಲ್ ಮೇಡ್ ಯು ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇನ್ ಯುವರ್ ಕಂಟೆಂಟ್ ಕ್ವಾಲಿಟಿ ಆ್ಯಂಡ್ ಹೌ ಡು ಯು ಡಿಸೈಡ್ ವಾಟ್ ಕಂಟೆಂಟ್ ಈಸ್ ವರ್ತ್ ಪೋಸ್ಟಿಂಗ್ ವರ್ಸಸ್ ವಾಟ್ ಟು ಡ್ರಾಪ್?
ವಾವ್, ಈ ಕ್ವಶನ್ ತುಂಬ ಚೆನ್ನಾಗಿದೆ. ನಾನು ಯಾವ ಕಂಟೆಂಟ್ನು ಡ್ರಾಪ್ ಮಾಡಲ್ಲ. ನಾನು ಆಗಲೇ ನಿಮ್ಗೆ ಮುಂಚೆನೇ ಹೇಳಿರೋ ವೀಡಿಯೋಗಳಲ್ಲಿ ಹೇಳಿರೋ ಥರ ಎಲ್ಲ ಕಂಟೆಂಟ್ನು ನಾನು ಬರೆದಿಟ್ಕೋತೀನಿ. ಸೊ ನಾನು ಅದರೊಳಗಡೆ ಡಿವೈಡ್ ಮಾಡ್ತೀನಿ. ಲಾಂಗ್ ಫಾರ್ಮ್ಗೆ ಯಾವ ವೀಡಿಯೋಸ್ ಹಾಕಿದ್ರೆ ಓಡುತ್ತೆ ಅಥವಾ ಶಾರ್ಟ್ಗೆ ಯಾವ್ದು ಹಾಕಬೇಕು ಅನ್ನೋದನ್ನ ನಾನು ಫಸ್ಟೇ ಥಿಂಕ್ ಮಾಡಿ ಅದನ್ನ ಡಿಸೈಡ್ ಮಾಡಿ ಡಿವೈಡ್ ಮಾಡಿ ಇಟ್ಕೋತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಅಂತ ಕೇಳಿದ್ದೀರಾ. ಇದನ್ನೇ ನೀವು 3-4 ಇಯರ್ಸ್ ಬ್ಯಾಕ್ ಕೇಳಿದಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಅಂತ ಈಸಿಯಾಗಿ ಹೇಳ್ಬಿಡ್ತಾ ಇದೆ. ಆದರೆ ಈಗ ನನ್ನ ತಲೆಯಲ್ಲಿ 2 ಥಿಂಗ್ಸ್ ಜಾಸ್ತಿ ಅದು ನನ್ನ ತಲೆಯಲ್ಲಿದೆ. ಅದೇನು ಅಂದರೆ, ಒಂದು ಕ್ಲಿನಿಕ್ ನಂದೇ ಓನ್ ಕ್ಲಿನಿಕ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನಂದೇ ಓನ್ ಕ್ಲೋತಿಂಗ್ ಬ್ರ್ಯಾಂಡ್ನ ನಾನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವೇರ್ ಐ ಕ್ಯಾನ್ ಶೋಕೇಸ್ ಮೈ ಸ್ಟೈಲ್, ನನ್ನ ಟೈಪ್ ಆಫ್ ಔಟ್ಫಿಟ್ನ ನಾನು ಶೋಕೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದೀಸ್ ಆರ್ ದ 2 ಬಿಗ್ಗೆಸ್ಟ್ ಡ್ರೀಮ್ ಐ ಹ್ಯಾವ್ ನೌ. ಮೇ ಬಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಈ ಇಯರ್ ಸ್ವಲ್ಪ ಜಾಸ್ತಿ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಇಟ್ಸ್ ಟೈಮ್ ಟು ಚೂಸ್ ಅವರ್ ಥರ್ಡ್ ಗಿವ್ ಅವೇ ವಿನ್ನರ್. ತನು SB. ಕಂಗ್ರ್ಯಾಚುಲೇಷನ್ಸ್ ತನು ಅವರೇ. ಅಗೇನ್ ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಪರ್ಸ್ನಲ್ ಅಕೌಂಟಿಂದ ನಾನು ನಿಮಗೆ ಟೆಕ್ಸ್ಟ್ ಮಾಡ್ತೀನಿ. ನಿಮ್ಮ ಅಡ್ರೆಸ್ನ ಸೆಂಡ್ ಮಾಡಿಕೊಟ್ರೆ ನಿಮ್ಮ ಗಿಫ್ಟ್ನ ನಾನು ಸೆಂಡ್ ಮಾಡ್ತೀನಿ. ಆ್ಯಂಡ್ ಬೇರೆ ಯಾವುದೇ ಅಕೌಂಟಿಂದ ಬಂದ್ರೂ ಪ್ಲೀಸ್ ಆ ಮೆಸೇಜ್ಗೆ ರಿಪ್ಲೈ ಮಾಡಬೇಡಿ, ಅಥವಾ ನಿಮ್ದು ಏನೇ ಪರ್ಸ್ನಲ್ ಡೀಟೇಲ್ಸ್ನ ಕೂಡ ನೀವು ಸೆಂಡ್ ಮಾಡಬೇಡಿ. ತುಂಬ ಜನ ಕೇಳಿದ್ದೀರಾ ಯಾವಾಗ ನಿಮ್ಮ ಮದುವೆ ಯಾವಾಗ ಆಗ್ತೀರಾ ಅಂತ. ಈ ಕ್ವಶನ್ಸ್ ಎಲ್ಲ ಜಾಸ್ತಿ ನನ್ನ ಫ್ರೆಂಡ್ಸೇ ಕೇಳಿರೋದು ಅಂತ ನನಗೆ ಗೊತ್ತು. ಸ್ಟಾಪ್ ಆಸ್ಕಿಂಗ್ ದಟ್ ಕ್ವಶನ್, ಬಿಕಾಸ್ ನನಗೂ ಗೊತ್ತಿಲ್ಲ ನಾನು ಯಾವಾಗ ಮದುವೆ ಆಗ್ತೀನಿ ಅಂತ. ನಾನು ಮದುವೆ ಆಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕರೆದ್ಬಿಟ್ಟೆ ಮದುವೆ ಆಗ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವಾಗ ಮದುವೆ ಆಗ್ತೀನಿ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಮ ಪೇರೆಂಟ್ಸ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ? ವಾವ್, ನೈಸ್ ಕ್ವಶನ್. ಆಗಲೇ ಹೇಳಿದಾಗೆ ನನ್ನ ಪೇರೆಂಟ್ಸ್ ವರ್ ವೆರಿ ಸ್ಟ್ರಿಕ್ಟ್. ಅದು ಆವಾಗ ಅವ್ರ ತಲೆಯಲ್ಲಿ ಏನಿತ್ತು ಅಂದರೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಬೇಕು, ಸೆಂಟ್ರಲ್ ಇದೆಲ್ಲ ಅವಳು ಮಾಡಿದ್ರೆ ಎಲ್ಲಿ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾಳೋ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇತ್ತು. ಸೊ ಫೈನಲಿ ನಾನು ಡಿಗ್ರಿ ಪರ್ಸ್ಯೂ ಮಾಡಾಯಿತು. ನನ್ನದೇ ಓನ್ ಜಾಬ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು. ಓಕೆ, ಏನೇ ಆದರೂ ಶಿ ವಿಲ್ ಟೇಕ್ ಕೇರ್, ಏನೇ ಪ್ರಾಬ್ಲಮ್ಸ್ ಬಂದರೂ ಅವಳು ಸಾಲ್ವ್ ಮಾಡ್ಕೋತಾಳೆ, ಸಾರ್ಟ್ ಮಾಡ್ಕೋತಾಳೆ ಅನ್ನೋ ತಲೆಯಲ್ಲಿ ಜಾಸ್ತಿ ಬಂದಿರೋದ್ರಿಂದ ಅದು ಈಸಿ ಆಯಿತು ನನಗೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ನಾನು ಪರ್ಮಿಷನ್ ತೊಗೊಂಡು ಬರಲಿಲ್ಲ. ಜಸ್ಟ್ ನಾನು ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಅವ್ರಿಗೆ ಹೇಳಿದೆ, ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಅವತ್ತಿಂದ ದೇ ಆರ್ ವೆರಿ 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 ಸಪೋರ್ಟಿವ್. ನಂತರನೇ ನನ್ನ ಪೇರೆಂಟ್ಸು ಕೂಡ ಗ್ರೋ ಆಗ್ತಾ ಬಂದಿದ್ದಾರೆ. ಲೈಕ್ ಇವನ್ ದೇ ನ್ಯೂ ಯೂಟ್ಯೂಬಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅವ್ರಿಗೂ ಗೊತ್ತಾಗಿದೆ. ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್. ಈಗ ನಾನು ಎಲ್ಲಾದರೂ ಹೋಗ್ಬಿಟ್ಟು ನಾನು ಹೋಗಿ ಒಂದು ವ್ಲಾಗ್ ಮಾಡ್ಕೊಂಡು ಬರಬೇಕು ಅಂದರೆ ದೇ ವಿಲ್ ಟೇಕ್ ಮೀ. ಅಷ್ಟಂತೂ ಅವ್ರ ಕಡೆಯಿಂದ ನನಗೆ ಏನು ಸಪೋರ್ಟ್ ಇದ್ದೇ ಇದೆ. ನೀವು ನಂತರ ಜಾಬ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಪೇರೆಂಟ್ಸ್ನ ಒಪ್ಸೋದು ಏನು ಕಷ್ಟ ಆಗಲ್ಲ, ಬಿಕಾಸ್ ದೇ ನೋ ಯುವರ್ ಕೆಪಾಸಿಟಿ ಆ್ಯಂಡ್ ಕೆಪಬಿಲಿಟಿ. ಅಕಸ್ಮಾತ್ ನೀವೇನಾದರೂ ಚಿಕ್ಕವರಿದ್ದು 12th ಅಥವಾ ಇನ್ನು ಡಿಗ್ರಿ ಆ ಥರ ಇದ್ದು ನಿಮ್ಮ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದರೆ ಜಸ್ಟ್ ಯು ಗೋ ಆ್ಯಂಡ್ ಸ್ಪೀಕ್ ಟು ದೆಮ್. ನಿಮ್ಮ ತಲೆಯಲ್ಲಿ ಏನಿದೆ ಅಂತ ಹೇಳಕ್ಕೆ ಟ್ರೈ ಮಾಡಿ. ಈ ಥರ ಯೂಟ್ಯೂಬಿಂದ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಅಂತೆಲ್ಲ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ ಅವ್ರಿಗೆ ನೀವು ಒಂದು ಪ್ರಾಮಿಸ್ ಏನು ಮಾಡಬೇಕು ಅಂದರೆ, ನಾನು ಏನು ಡಿಗ್ರಿ ಮಾಡ್ತಾ ಇದ್ದೀನೋ ಅಥವಾ ನನ್ನ ಎಜುಕೇಷನ್ಗೆ ಏನೂ ಪ್ರಾಬ್ಲಮ್ ಆಗದೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಯಾವುದೇ ಪೇರೆಂಟ್ಸ್ ಆದರೂ ಒಪ್ಕೋತಾರೆ. ಯಾಕಂದರೆ ಯಾವಾಗಲೂ ಅವ್ರು ನಮಗೇನು ಒಳ್ಳೇದಾಗುತ್ತೆ ಅಂತಲೇ ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಹಾಗೆ ಈಗಿರೋ ಪೇರೆಂಟ್ಸ್ ಅಂತೂ ದೇ ವಿಲ್ ಅಲೋ ಅನ್ನೋದು ನನ್ನ ಫೀಲಿಂಗ್. ಹೊರಗಡೆ ಹೇಗೆ ಶೂಟ್ ಮಾಡ್ತೀರಾ? ಓಕೆ, ನಾನು ತುಂಬಾ ಇಂಟ್ರೋವರ್ಟ್. ನಾನು ಜಾಸ್ತಿನೂ ಮಾತಾಡಲ್ಲ. ಆ್ಯಂಡ್ ಈಚೆ ಮಾತಾಡಬೇಕು ಅಂದರೆ ಅದು ನನಗೆ ಆಗೋದು ಇಲ್ಲ. ಈಗಲೂ ಒಂದಷ್ಟು ವೀಡಿಯೋ ನೀವು ನೋಡ್ಬೋದು. ಈ ಶಾಪಿಂಗ್ ವೀಡಿಯೋ ಎಲ್ಲವುದೂ ನಾನು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮನೇಲಿ ವಾಯ್ಸ್ ಓವರ್ ಕೊಡೋದು, ಆ ಥರನೇ ಮಾಡ್ತೀನಿ. ಬಟ್ ಸ್ವಲ್ಪ ಕಲಿತಾ ಇದ್ದೀನಿ. ಯಾವಾಗ ನಾವು ಅದನ್ನು ನಮ್ಮ ಜಾಬ್ ಅಂತ ನಾವು ಆಕ್ಸೆಪ್ಟ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಮೇ ಬಿ ಅವಾಗ ನಾವು ಎಲ್ಲರೂ ನಾರ್ಮಲಾಗಿ ಅಲ್ಲೇ ಮಾತಾಡ್ಕೊಂಡು ಬರ್ತೀರಿ ಅಂತ ಅನ್ಸುತ್ತೆ. ಬಟ್ ಐ ಹ್ಯಾವ್ ಸೀನ್ ಮೆನಿ ಬ್ರೇವ್ ಗರ್ಲ್ಸ್ ಡೂಯಿಂಗ್ ದ್ಯಾಟ್. ಶಾಪಿಂಗ್ ಅಂತಲೇ ಹೋಗಿ ಅಲ್ಲೇ ಮಾತಾಡ್ಕೊಂಡು ಬರೋರು ಕೂಡ ತುಂಬಾ ಜನ ಇದ್ದಾರೆ. ಐ ರಿಯಲಿ ವಾಂಟ್ ಟು ಬಿ ಲೈಕ್ ದ್ಯಾಟ್ ಒನ್ ಡೇ. ಮೇ ಬಿ ಸ್ವಲ್ಪ ಟೈಮೆಲ್ಲ ಆಗುತ್ತೆ ಅನಿಸುತ್ತೆ. ಬಟ್ ಇನ್ನೊಂದಲ್ಲಿ ನನಗೆ ಏನು ಜಾಸ್ತಿ ಭಯ ಏನಾಗ್ತಾ ಇರುತ್ತೆ ಅಂದರೆ, ಒಬ್ಬರು ನೋಡ್ತಾ ಇರೋದು ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಅಲ್ಲೇ ನಂಗೆ ಭಯ, ಒಂಥರ ಏನಾದರೂ ತಪ್ಪು ಮಾತಾಡ್ಬಿಡ್ತೀನೇನೋ, ಮಿಸ್ಟೇಕ್ ಮಾತಾಡ್ಬಿಡ್ತೀನೇನೋ, ಅದೇ ನನ್ನ ತಲೆಯಲ್ಲಿ ಜಾಸ್ತಿ ಇರುತ್ತೆ. ಸೊ ನೀವು ಅಷ್ಟೇ, ನೀವೇನಾದರೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ರೆ ಯು ಗೈಸ್ ಕ್ಯಾನ್ ಡೂ ದಿಸ್. ನೀವು ಅಲ್ಲಿಂದ ಶೂಟ್ ಮಾಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮನೇಲಿ ಬಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ಓಕೆ, ಗಿವ್ ಅವೇ ಬಗ್ಗೆ ಕೂಡ ತುಂಬ ಜನ ತುಂಬಾ ಕ್ವಶನ್ಸ್ ಕೇಳಿದಾರೆ. ಲೈಕ್ ಎಷ್ಟು ಜನ ಚೂಸ್ ಮಾಡ್ತೀರಾ, ಏನು ಕೊಡ್ತೀರಾ, ಯಾವಾಗ ಕೊಡ್ತೀರಾ ಅಂತೆಲ್ಲ. ಸೊ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಎಷ್ಟು ಜನ ಚೂಸ್ ಮಾಡ್ತೀರಾ ಅಂತ ಕೇಳಿರೋದಕ್ಕೆ 3 ಜನ ಚೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಏನು ಕೊಡ್ತೀರಾ ಅಂತ ಕೇಳಿದರೆ ಇವಾಗ ನನಗೂ ಗೊತ್ತಿಲ್ಲ ನಾನು ಏನು ಕೊಡಬೇಕು ಅಂತ. ಸೊ ನಾನು ಆಲ್ರೆಡಿ ಜಸ್ಟ್ ಈಗ ನಾನು ಚೂಸ್ ಮಾಡಿರೋದ್ರಿಂದ ನಾಳೆ ನಿಮಗೆ ಮೆಸೇಜ್ ಮಾಡ್ತೀನಿ. ಆ್ಯಂಡ್ ವಿತಿನ್ 2 ವೀಕ್ಸಲ್ಲಿ ನಾನು ಗಿಫ್ಟ್ನ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿ ನಿಮ್ಮ ಅಡ್ರೆಸ್ ನಾನು ನಿಮ್ಗೆ ಸೆಂಡ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಒನ್ ಥಿಂಗ್ ಯು ವಾಂಟ್ ಟು ಡೂ ಮೋರ್ ದಿಸ್ ಇಯರ್. ಓಕೆ,
ಇದಂತೂ ನನ್ನ ತಲೆಯಲ್ಲಿ ಲೈಕ್ 2026 ಸ್ಟಾರ್ಟ್ ಆಗಿಕ್ಕಿಂತ ಮುಂಚೆನೂ ಥಿಂಕ್ ಮಾಡಿದೆ ಆ್ಯಂಡ್ 2026 ಸ್ಟಾರ್ಟ್ ಆದಮೇಲೂ ಕೂಡ ನಾನು ಥಿಂಕ್ ಮಾಡ್ತಾನೆ ಇದ್ದೀನಿ. ಏನು ಅಂದರೆ ಮೋರ್ ಸ್ಟೈಲಿಂಗ್ ವಿಡಿಯೋಸ್ ಮಾಡೋಣ ಅಂತ. ಇದಿಷ್ಟು ಕ್ವಶನ್ಸ್ ಆಗಿತ್ತು. ಐ ಹೋಪ್ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ಯಾವುದ್ಯಾವುದೆಲ್ಲ ಸಿಮಿಲರ್ ಕ್ವಶನ್ಸ್ ಯಾವ್ದ್ಯಾವ್ದಿತ್ತು ಅದೆಲ್ಲದಕ್ಕೂ ಒಂದೊಂದೇ ಸತಿ ನಾನು ಆನ್ಸರ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಇನ್ನೂ ಕ್ವಶನ್ಸ್ ನನ್ನ ಬಗ್ಗೆ ತಿಳ್ಕೊಳಕ್ಕಿದೆ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಕೂಡ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಗಿವ್ ಅವೇ ವಿನ್ನರ್ ಆಗಿದ್ದೀರೋ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ಸತಿ ವಿನ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಇನ್ನು ನೆಕ್ಸ್ಟ್ ಟೈಮ್ ನಾನು ಗಿವ್ ಅವೇ ಮಾಡಬೇಕಾದ್ರೆ ಐ ವಿಲ್ ಸೆಲೆಕ್ಟ್ ಜಾಸ್ತಿ ಜನನ ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಎಲ್ರಿಗೂ ಸಿಗಲಿ ಅಂತ. ಸೊ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್.